ಆಗೋದಿಲ್ಲ ಅಂತ ಹೇಳಿ ಎಕೋಸ್ಪಿರಿನ್ ಟ್ಯಾಬ್ಲೆಟ್ನ 50 mg ಇಂದ 170 mg ಗೆ ಶಿಫ್ಟ್ ಮಾಡಿ ಕಳಿಸಿದ್ರು. 170 mg or 150 mg ಅನಿಸುತ್ತೆ. ಇದನ್ನು ತಗೊಳ್ಳಿ ಅಂತ ಹೇಳಿ ಕಳಿಸಿದ್ರು. ಅದನ್ನು ತಗೊಂಡೆ. ಅದನ್ನಾದಮೇಲೆ ಮತ್ತೆ ನೆಕ್ಸ್ಟ್ ವೀಕಿಗೆ ಬರೋಕ್ಕೆ ಇದು ವೀಕ್ಲಿ ಸ್ಕ್ಯಾನಿಂಗ್ ಇರ್ತೈತೆ ನನಗೆ 3 ಮಂತ್ಸ್ವರೆಗೂ. ಮತ್ತು ನೆಕ್ಸ್ಟ್ ವೀಕಿಗೆ ಹೋದಾಗ ಸ್ಕ್ಯಾನಿಂಗಲ್ಲಿ 2 ವೀಕ್ಸ್ ಅದು 1 ವೀಕ್ ಇದ್ದಿದ್ದು ಗ್ಯಾಪ್ ಬಂದು 2 ವೀಕ್ಸ್ ಗ್ರೋತು ಕಡಿಮೆ ತೋರಿಸ್ತಾ ಇತ್ತು. ಮತ್ತು ಹಾರ್ಟ್ ಬೀಟ್ ಕೂಡ ಇನ್ನೂ ಬಂದಿರಲಿಲ್ಲ. 7th ವೀಕಾದರೂ ನನಗೆ ಹಾರ್ಟ್ ಬೀಟ್ ಬಂದಿರಲಿಲ್ಲ. ಸೊ ಅದಕ್ಕೆ ನಾನು ಬಂದು ಒಂದು ಇಂಜೆಕ್ಷನ್ ಸಜೆಸ್ಟ್ ಮಾಡಿ ಕಳಿಸಿದ್ರು. ಇಂಜೆಕ್ಷನ್ ಹಾಕ್ಕೊಳ್ಳೇಬೇಕು ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳಿ. ನನಗೆ ಟ್ಯಾಬ್ಲೆಟ್ಸ್ ಆದರೆ ನುಂಗ್ಬಿಡ್ತೀನಿ, ಬಟ್ ಇಂಜೆಕ್ಷನ್ ಅಂದರೆ ತುಂಬಾ ಅಂದರೆ ಭಯ. ಅಲ್ಲೇ ನನಗೆ ಒಂದು ಇಂಜೆಕ್ಷನ್ ಹಾಕಿ ತೋರಿಸಿ ತೊಡೆ ಅಥವಾ ಹೊಟ್ಟೆಗೆ ಹಾಕ್ಕೊಳ್ಳೋಕ್ಕೆ ಹೇಳಿ ಕಳಿಸಿದ್ರು. ಅದು ಬಂದು ಇದು ಇಂಜೆಕ್ಷನು ಇದು ಬಂದು 500 rupees ಅನಿಸುತ್ತೆ ಒಂದು ಪೀಸು. ಬಟ್ ಬಾಕ್ಸ್ನೇ ತೊಗೊಳಕ್ಕೆ ಹೇಳಿದ್ರು. ಈ ಥರ ಇರುತ್ತೆ ಇಂಜೆಕ್ಷನು. ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಬಿಕಾಸ್ ನಾನು ತುಂಬ ಇಂಜೆಕ್ಷನಿಗೆ ಎದುರ್ಕೋತೀನಿ. ಬಟ್ ಫಸ್ಟ್ ಟೈಮ್ ನಾನು ಇಷ್ಟು ಇಂಜೆಕ್ಷನ್ ತೊಗೊಂಡಿರೋದಂತ ಹೇಳಿ ಮೆಮೊರೀಸ್ಗಂತ ಇಟ್ಕೊಂಡಿದ್ದೀನಿ. ಟ್ಯಾಬ್ಲೆಟ್ಸ್ ಎಲ್ಲ ಏನು ಇಟ್ಕೊಂಡಿಲ್ಲ, ಬಟ್ ಇಂಜೆಕ್ಷನ್ ಇಟ್ಕೊಂಡಿದ್ದೀನಿ. ತೊಗೊಳಕ್ಕೆ ಹೇಳಿದರು. ಜಸ್ಟ್ ಒಂದು 1 ವೀಕ್ ತೊಗೊಳ್ಳಿ, ನೆಕ್ಸ್ಟ್ ವೀಕ್ ನೋಡೋಣ ಅಂತ ಹೇಳಿದ್ರು. ಮತ್ತು ನೆಕ್ಸ್ಟ್ ವೀಕ್ ಸ್ಕ್ಯಾನಿಂಗ್ ಹೋದ್ವಿ. ನೆಕ್ಸ್ಟ್ ವೀಕಲ್ಲಿ ಕೂಡ ಹಾರ್ಟ್ ಬೀಟ್ ಬಂದಿದೆ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿ ಕಂಟಿನ್ಯೂ ಮಾಡೋಕ್ಕೆ ಹೇಳಿದರು. ನಾನು 1 ವೀಕ್ ಅಂತ ಹೇಳಿದ್ರು ಮತ್ತೆ ಕಂಟಿನ್ಯೂ ಮಾಡಬೇಕಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಕಂಟಿನ್ಯೂಸ್ ಆಗಿ 15 ಡೇಸ್ ತೊಗೊಳ್ಳಿ ಅಂತ ಹೇಳಿ ತೊಗೊಳ್ತಾ ಇದ್ದೆ. 15 ಡೇಸ್ ಆದಮೇಲೆ ಹಾರ್ಟ್ ಬೀಟ್ ಬಂತು. ಹಾರ್ಟ್ ಬೀಟ್ ಬಂದಾದಮೇಲೆ ಬಂದಿದೆ ಅಂತ ಹೇಳಿ ನನಗೆ ಆಗ ಆಲ್ಮೋಸ್ಟ್ 2.5 ಮಂತ್ ಆಗಿತ್ತು. ಈಗ ಹಾರ್ಟ್ ಬೀಟ್ ಬಂತು. ಹಾರ್ಟ್ ಬೀಟ್ ಬಂದಾದಮೇಲೆ ಓಕೆ ಬಂದಿದೆ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತೆಲ್ಲ ಹೇಳಿದ್ರಲ್ಲ. ಈಗ ಹಾರ್ಟ್ ಬೀಟ್ ಎಲ್ಲ ಬಂದಿದೆ, ನಾರ್ಮಲ್ ಆಗಿದೆ. ಬಟ್ ಏನಂತ ಹೇಳಿದ್ರೆ ನೀವು ಇಂಜೆಕ್ಷನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ. ಇಲ್ಲಿವರೆಗೆ ಅಂದರೆ ನಾನು 3 ಮಂತ್ಸ್ವರೆಗೂ ಈ ಇಂಜೆಕ್ಷನ್ ತೊಗೊಂಡಿದ್ದೀನಿ. ಅದಾದಮೇಲೆ ನಂಗೆ ಯಾವಾಗ ಹಾರ್ಟ್ ಬೀಟ್ ಚೆನ್ನಾಗಿ ಬಂತು ಅದಾದಮೇಲೆ ನನಗೆ ಹೇಳಿದ್ರು 1 ಡೇ ಬಿಟ್ಟು 1 ಡೇ ತೊಗೊಳ್ಳಿ ಅಂತ. ಆಮೇಲೆ 3 ಮಂತ್ಸ್ ಸ್ಕ್ಯಾನಿಂಗ್ವರೆಗೂ ನಾನು ಈ ಇಂಜೆಕ್ಷನ್ ತೊಗೊಂಡಿದ್ದೀನಿ. 3 ಮಂತ್ಸ್ ಸ್ಕ್ಯಾನಿಂಗ್ NT ಸ್ಕ್ಯಾನಿಂಗಿಗೆ ಬರ್ಕೊಟ್ರು. NT ಸ್ಕ್ಯಾನ್ ಆಯಿತು. NT ಸ್ಕ್ಯಾನಲ್ಲೆಲ್ಲ ಚೆನ್ನಾಗಿ ಬಂದಿತ್ತು. ಅದೇ ಒಂದು ವೀಕ್ ನನಗೆ ಡಿಫ್ರೆನ್ಸ್ ಬಂತು. ಬಟ್ ಮಗುದು ಗ್ರೋತ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು. NT ಸ್ಕ್ಯಾನಲ್ಲಿ ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿದರು. ಅದನ್ನು ಹೇಳೋದು ಮರ್ತೋದೆ. ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಹೇಳಿದ್ರೆ ಮಗುದು ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಡಬಲ್ ಮಾರ್ಕರ್ ಟೆಸ್ಟ್, ಬ್ಲಡ್ ಟೆಸ್ಟ್ ಅದು ಆ್ಯಕ್ಚುಲಿ ಮಾರ್ಕರ್ ಟೆಸ್ಟ್ನ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು 1 ಮಂತಿಗೆ ಇವಾಗೇನು ನೆಕ್ಸ್ಟ್ ಬರೋ ಹಾಗಿಲ್ಲ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಎಲ್ಲ ಚೇಂಜ್ ಮಾಡಿ ಎಕೋಸ್ಪಿರಿನು ಮತ್ತು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಕ್ಯಾನ್ಸಲ್ ಮಾಡಿದರು. ಎಕೋಸ್ಪಿರಿನ್ ಕಂಟಿನ್ಯೂ ಮಾಡೋದಕ್ಕೆ ಹೇಳಿದರು. ಅದ್ರ ಜೊತೆಗೆ ಒಂದು ಪೌಡರ್ ಬರ್ಕೊಟ್ಟಿದ್ರು ಮತ್ತು ಐರನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ರು. ಇದೆಷ್ಟು ತೊಗೋಬೇಕು ಅಂತ ಹೇಳಿ ಕಳಿಸಿದ್ರು. 4th ಮಂತಿಗೆ ನಾರ್ಮಲ್ ಸ್ಕ್ಯಾನಿಂಗ್ ಹೋಗಿದ್ವಿ. ಓಕೆ ಅಂತ ಹೇಳಿದರು. ಅದೇನು ನಾರ್ಮಲ್ ಚೆಕಪ್ ಇತ್ತು. ಮತ್ತು 5th ಮಂತಿಗೆ ನನಗೆ ಅನಾಮಲಿ ಸ್ಕ್ಯಾನಿಂಗಿಗೆ ಬೇರೆ ಕಡೆ ಬರ್ಕೊಟ್ಟಿದ್ರು. ಆ್ಯಕ್ಚುಲಿ ನಾನು ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ ಹೇಳಬೇಕು, ಬಟ್ ನನಗೆ ಅದು ಅಷ್ಟೊಂದು ಕಂಫರ್ಟ್ ಇಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸೋದೆಲ್ಲ. ಸೊ ಆಫ್ಟರ್ ಡೆಲಿವರಿ ಇಫ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತ ಆಫ್ಟರ್ ಡೆಲಿವರಿ ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸ್ತೀನಿ. ಸೊ ಅದರಿಂದ 5th ಮಂತ್ ಅನಾಮಲಿ ಸ್ಕ್ಯಾನಿಂಗಿಗೆ ಹೋದ್ವಿ. ಅದನ್ನು ಬೇರೆ ಕಡೆ ಬರ್ಕೊಟ್ಟಿದ್ರು ನನಗೆ. ನವ್ಯ ಫೀಟಲ್ ಸ್ಕ್ಯಾನಿಂಗ್ ಸೆಂಟರ್ ಅಂತ ರಾಮಸ್ವಾಮಿ ಸರ್ಕಲ್ ಹತ್ರ. ಸೊ ಅಲ್ಲಿ ಮಾಡಿಸ್ಕೊಂಡಿದ್ದು ಬರ್ಕೊಟ್ಟಿದ್ರು. ಅಲ್ಲಿ ತುಂಬ ಚೆನ್ನಾಗಿ ನೋಡಿದ್ರು. ಸರ್ ಅಂತೂ ಪ್ರತಿಯೊಂದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರು. ಮತ್ತು ಹಾರ್ಟಲ್ಲಿ ನನಗೆ 2 ಡಾಟ್, ಒಬ್ಬರಿಗೆ ಲೆಫ್ಟ್ ಸೈಡು ಕೆಲವೊಬ್ರಿಗೆ ರೈಟ್ ಸೈಡ್ ಇರುತ್ತೆ. ನಿಮಗೆ 2 ಸೈಡ್ ಇದೆ. ಇದೊಂಥರ ಮಚ್ಚೆ ಥರ. ಇದರಿಂದ ಏನು ಭಯಪಡೋ ಅವಶ್ಯಕತೆ ಇಲ್ಲ. 8 ಮಂತ್ಸ್ ಆಗ್ತಾ ಹೋಗುತ್ತೆ. ಅದು ಬಿಟ್ಟರೆ ನಿಮಗಿದೆಲ್ಲ ನಾರ್ಮಲ್ ಅಂತ ಹೇಳಿ ಕಳಿಸಿದ್ರು. ಆ್ಯಕ್ಚುಲಿ ಅವತ್ತು ನನ್ನ ಹಸ್ಬೆಂಡ್ನೂ ಕರೆದು ಒಳಗಡೆ ಪಾಪುದು ಫೇಸ್ ಆ ಥರ ಎಲ್ಲ ತೋರಿಸಿ
ಕಳಿಸಿದ್ರು. ಮಂತಿಗೆ ಮತ್ತೆ ಶುಗರ್ ಟೆಸ್ಟಿಗೆ ಬನ್ನಿ, ಇವಾಗೇನು ಬೇಡ, ನೆಕ್ಸ್ಟ್ ಮಂತಿಗೆ ಬನ್ನಿ ಅಂತ ಹೇಳಿದರು. ಅದಾದಮೇಲೆ ಏನಾಯ್ತಂದರೆ ನಾನು ತಾಯಿ ಕಾರ್ಡ್ ಮಾಡಿಸ್ಬೇಕಿತ್ತು. ತಾಯಿ ಕಾರ್ಡ್ ಮಾಡ್ಸೋಕ್ಕೆ ಅಂತ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋದಾಗ ಅಲ್ಲಿ ನೀವು ಇಲ್ಲಿ ಚೆಕಪ್ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿದರು. ಸೊ ಅದರಿಂದ ನಾವು ಅಲ್ಲಿ ಕೂಡ ಮತ್ತೆ ಟಿ ಟಿ ಇಂಜೆಕ್ಷನ್ ಕೂಡ ಆಗಬೇಕಿತ್ತಲ್ಲ. ಸೊ ಮತ್ತು ಅಲ್ಲಿಗೆ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ನಮ್ಮ ಮನೆ ಎದುರುಗಡೆನೇ ಗೌರ್ಮೆಂಟ್ ಹಾಸ್ಪಿಟಲ್ ಇರೋದು. ಸೊ ನೋ ಪ್ರಾಬ್ಲಮ್ ಅಂತ ಹೇಳಿ ಅಲ್ಲಿ ಕೂಡ ಚೆಕಪ್ ಮಾಡಿಸ್ಕೊತಾ ಇದ್ದೀನಿ. 5th ಮಂತ್ ಸ್ಕ್ಯಾನಿಂಗಿಗೆ ಮತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬೇರೆ ಕಡೆ ನನಗೆ 18th ಬಂದು ಪ್ರೈವೇಟ್ ಹಾಸ್ಪಿಟಲ್ ಚೆಕಪ್ ಇರುತ್ತೆ, 24th ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಚೆಕಪ್ ಇರುತ್ತೆ. ಸೊ ಅದರಿಂದ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮತ್ತು 5th ಮಂತ್ ಸ್ಕ್ಯಾನಿಂಗಿಗೆ ಬರ್ಕೊಟ್ರು. ಮೈಸೂರು ಫರ್ಟಿಲಿಟಿ ಸ್ಕ್ಯಾನಿಂಗ್ ಸೆಂಟರಿಗೆ ಬರ್ಕೊಟ್ರು. ಸೊ ಅಲ್ಲಿ ಮಾರ್ನಿಂಗ್ ಹೋದವರು ಈವ್ನಿಂಗ್ವರೆಗೂ ವೆಯ್ಟ್ ಮಾಡಿ ಸ್ಕ್ಯಾನಿಂಗ್, ಥೈರಾಯ್ಡ್ ಟೆಸ್ಟು ಮತ್ತು ಗ್ಲೂಕೋಸ್ ಟೆಸ್ಟು ಎರಡೂ ಮಾಡೋಕ್ಕೆ ಹೇಳಿದರು. ಅದಂತೂ 2 hours ವೆಯ್ಟ್ ಮಾಡಿ ಮಾಡಿಸ್ಕೋಬೇಕಿತ್ತು ಊಟ ಆದಮೇಲೆ. ಸೊ ನಾನು ಮಾರ್ನಿಂಗ್ ಕೂಡ ಊಟ ಮಾಡ್ದೇ ಹೋಗಿರೋದ್ರಿಂದ ನಾನು ಊಟ ಮಾಡ್ಕೊಂಡು ಬಂದೆ ಮಾಡಿಸ್ಕೊತೀನಿ ಅಂತ ಹೇಳಿದ್ರಿಂದ 2 o'clock ನಾವು ಬ್ಲಡ್ ಕೊಟ್ಟಿದ್ದಕ್ಕೆ 4 o'clock 5 o'clock ಅಂತ ವೆಯ್ಟ್ ಮಾಡಿ ಮತ್ತು ದೊಡ್ಡ ಗ್ಲಾಸಲ್ಲಿ ಫುಲ್ ದೊಡ್ಡ ನೀರು ಕುಡಿಯೋ ವಾಟರ್ ಗ್ಲಾಸಲ್ಲಿ 3/4 ಭಾಗ ಗ್ಲೂಕೋಸ್ ಹಾಕ್ಕೊಟ್ಟು ಬರೀ 1/4 ಭಾಗ ಅಷ್ಟೇ ನೀರು ಹಾಕ್ಕೊಟ್ಟಿದ್ರು. ಅದನ್ನು ಕುಡಿಯೋಷ್ಟರಲ್ಲಿ ಸಾಕಾಗೋಗಿತ್ತು. ಸೊ ಅದಾದಮೇಲೆ ರಿಪೋರ್ಟಿಗೆ 1 hour ವೆಯ್ಟ್ ಮಾಡಿ ರಿಪೋರ್ಟ್ ಇಸ್ಕೊಂಡು ಬಂದಿದ್ದಾಯಿತು. ಸೊ ಎಲ್ಲ ನಾರ್ಮಲ್ ಇದೆ. ಮಗುದು ಫೇಸು ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಪ್ರೈವೇಟಲ್ಲಿ 5th ಮಂತ್ ಸ್ಕ್ಯಾನಿಂಗ್ ಹೋದಾಗ ಫೇಸ್ ಯಾವುದ್ರದ್ದು ಪಾಪದು ಫೇಸ್ ಯಾವುದು ನನಗೆ ಫೋಟೋ ಕೊಟ್ಟಿರಲಿಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ. ಗೌರ್ಮೆಂಟಲ್ಲಿ ಹೋದಾಗ ನನಗೆ ಪಾಪದ ಫೋಟೋ ಸಿಕ್ತು. ಸೊ ಫುಲ್ ಖುಷಿ ಆಯಿತು. ಮನೆಗೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚೆಕಪ್ ಮಾಡಿಸ್ಕೊಂಡು ನಾರ್ಮಲಾಗಿ ವೆಯ್ಟ್, ಆ್ಯಕ್ಚುಲಿ ನಾನು ಬಂದು ವೆಯ್ಟ್ ಗೇನ್ ಆಗಿರಲಿಲ್ಲ. 5th ಮಂತಲ್ಲೆಲ್ಲ ವೆಯ್ಟ್ ಕಡಿಮೆ ಆಗೋಗಿದೆ. 1 kg ಬಿಕಾಸ್ ಆಫ್ ವಾಮಿಟ್ ಹತ್ರ ಇದ್ದಿದ್ದರಿಂದ 2 kg ವೆಯ್ಟ್ ಮತ್ತೆ ಕಡಿಮೆ ಆಗೋಗಿದೆ. ಅದಾದಮೇಲೆ ನಾನು ಎಲ್ಲ ವೆಯ್ಟ್ ಗೇನ್ ಆಗಬೇಕಂತ ಹೇಳಿ ಮತ್ತೆ ನೆಕ್ಸ್ಟ್ ವೀಕಿಗೆ ಬಂದು ವೆಯ್ಟ್ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಅದಾದಮೇಲೆ ನೆಕ್ಸ್ಟ್ ವೀಕಿಗೆ ಹೋದಾಗ ವೆಯ್ಟ್ ಗೇನ್ ಆಗಿತ್ತು. ನನಗೆ 3 months ಅಷ್ಟೇ ವಾಮಿಟ್ ಆಗಿದ್ದು, ಇನ್ನು ವಾಮಿಟ್ ಯಾವುದೂ ಆಗಿಲ್ಲ. ಚೆಕಪ್ ಮುಗಿತು. ಮತ್ತು 6th ಮಂತಿಗೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಶುಗರ್ ಟೆಸ್ಟ್ ಆಯಿತು ಅಷ್ಟೇ. ಶುಗರ್ ಟೆಸ್ಟ್ ಆದಮೇಲೆ ನೆಕ್ಸ್ಟ್ 7th ಮಂತ್ ಸ್ಕ್ಯಾನಿಂಗಿಗೆ ಸ್ವಲ್ಪ ಲೇಟಾಗಿ ಬರ್ಕೊಡ್ತೀನಿ ಅಂತ ಹೇಳಿ 30 or 31 ವೀಕ್ಸಿಗೆ ಬರೋಕ್ಕೆ ಹೇಳಿದ್ದಾರೆ. ಸೊ ಇನ್ನು ಆವಾಗ ಗ್ರೋತ್ ಸ್ಕ್ಯಾನಿಂಗ್ ಕೂಡ ಇದೆ. ಸೊ ಇನ್ಮೇಲಿಂದ ಪ್ರೆಗ್ನೆನ್ಸಿ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಸೊ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಇನ್ನು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಮಾಡೋದು ಮತ್ತು ನಾನು ಏನೇನು ತರಿಸ್ಕೊಂಡಿದ್ದೀನಿ, ಎಲ್ಲಿಂದ ತರಿಸ್ಕೊಂಡಿದ್ದೀನಿ ಅನ್ನೋ ವಿಡಿಯೋ ಕೂಡ ಬರುತ್ತೆ. ಸೊ ಮಂತ್ಲಿ ಚೆಕಪ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.